ಕುರ್ಚಿ ಕಿತ್ತಾಟದ ಮಧ್ಯೆ ಬೆಳಗಾವಿನಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರು ನಾಯಕರುಗಳು, ಈಗ ಡಿನ್ನರ್ ಅನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಈ ಔತಣಕೂಟದಲ್ಲಿ ಭಾಗಿಯಾದವರು ಯಾರು ಅಂದ್ರೆ ಸಿಎಂ ಅಹಿಂದ ನಾಯಕರ ಜೊತೆಗೆ ನಿನ್ನೆ ರಾತ್ರಿ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವ ಫಿರೋಜ್ ಸೇಠ್ ಮನೆ. ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ಸಲೀಂ ಅಹಮದ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಸಿಎಂ ಆಪ್ತ ಬಳಗ ತರಹೇವಾರಿ ಮೀನಿನ ಊಟ, ಮಟನ್ ಚಾಪ್ಸು, ಬಿರಿಯಾನಿ ಇವೆಲ್ಲ ಇತ್ತು. 30ಕ್ಕೂ ಹೆಚ್ಚು ಖಾದ್ಯಗಳನ್ನು ರೆಡಿ ಮಾಡಿಸಿದ್ರು. ಅಂದರೆ ಭೂರಿ ಭೋಜನ ಸಹಜ ಅಲ್ವಾ. ಈಗ ನಮ್ಮನೆಗೆ ನೆಂಟರು ಬರ್ತಾರೆ ಅಂದರೆ 3-4 ಥರದ್ದು ಊಟ ಮಾಡ್ತೀವಿ ಅಂತದ್ರಲ್ಲಿ ನಾಡಿನ ಮುಖ್ಯಮಂತ್ರಿ ಬರ್ತಾರೆ. ಅದು ರಾಜಕಾರಣಿಗಳಿಗೆ ಏನು ದುಡ್ಡಿಗೇನು ಬರೋಣ ಇಲ್ಲ, 30 ಮಾಡಿಸ್ತಾರೆ, 300 ಖಾದ್ಯನೂ ಮಾಡಿಸ್ತಾರೆ. ಸೊ 30 ವೆರೈಟಿ ಫುಡ್ಡು. ಫುಡ್ ವಿಚಾರ ಎಲ್ಲ ಏನಕ್ಕೆ ಚರ್ಚೆ ಆಗುತ್ತೆ ಅಂದರೆ ಸುಮ್ಮನೆ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕಷ್ಟೇ. ಫುಡ್ಡು ಹೊರತಾಗಿ ಇವ್ರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಇವರು, ಹಿಂಗೆ ಒಟ್ಟೊಟ್ಟಿಗೆ ಅದು ಸೆಷನ್ ಸಂದರ್ಭದಲ್ಲಿ ಹಿಂಗೆ ಸೇರೋದ್ರ ಮೂಲಕ ಯಾರ ಜೊತೆ ಸೇರಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟ್. ಅಹಿಂದ ನಾಯಕರು, ಅಹಿಂದ ಚಾಂಪಿಯನ್ ಯಾರು? ಸಿಎಂ ಸಿದ್ದರಾಮಯ್ಯ. ಅವರು ಅಹಿಂದ ನಾಯಕರ ಜೊತೆಗೆ ಮಾತಾಡ್ತಾರೆ ಅಂದರೆ ಇತರೆ ನಾಯಕರ ಜೊತೆಗೆ ಮಾತಾಡ್ತಾರೆ ಅಂದರೆ ಏನೋ ಒಂದು ಸ್ಟ್ರಾಂಗ್ ಆಗಿ ಒಂದು ಸ್ಟ್ರಾಟಜಿ ಅಂತೂ ರೂಪಿತವಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಳಿಕ ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋಷ್ಟೊತ್ತಿಗೆ ಅವ್ರದ್ದು ಈ ಸ್ಟ್ರಾಟಜಿಗಳು, ಈ ಪಾನ್ಗಳಿದೆಯಲ್ಲ, ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ರಾಜಕಾರಣಿ ಅಂತ ನಾವು ಹೇಳೋದು. ಅವ್ರು ಏನು ಮಾಡ್ತಾರೆ, ಯಾವಾಗ ಯಾವ ದಾಳ ಉರುಳಿಸ್ತಾರೆ, ಯಾವ ಗೋಲ್ ಪೋಸ್ಟ್ ಸೆಟ್ ಮಾಡಿ ಯಾವಾಗ ಗೋಲ್ ಬಾರಿಸ್ಬಿಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ ಎದುರಾಳಿಗಳಿಗೆ. ಸೆಷನ್ ಮಧ್ಯೆ ಡಿನ್ನರ್ ಮೀಟಿಂಗ್ ಎಲ್ಲ ಹೋಗಿದ್ದಿದ್ರೆ ದೊಡ್ಡ ಸಿಟಿ ಏನು ಆಗ್ತಿರಲಿಲ್ಲ, ಔಪಚಾರಿಕ ಮೀಟಿಂಗ್ ಅಂತ ಹೇಳ್ಬೋದಾಗಿತ್ತು. ಆಯ್ದ ಕೆಲವರು ಹೋಗಿರೋದಕ್ಕೆ ಕುತೂಹಲ ಇದೆ. ನಾವು ಹೇಳ್ತಾ ಇದ್ದೀವಿ, ಒಂದು ಕಡೆಗೆ ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡ್ರು, ಔತಣಕೂಟದ ಹೆಸರಲ್ಲಿ ಕೆಲ ನಾಯಕರನ್ನ ಭೇಟಿಯಾದ್ರು ಅಂತ. ಇನ್ನೊಂದು ಕಡೆ ವಾಲ್ಮೀಕಿ ಶಾಸಕರು ಏನು ಮಾಡಿದ್ರು ಅಂದರೆ ಅವರು ಪ್ರತ್ಯೇಕ ಸಭೆಯನ್ನು ನಡೆಸಿದ್ರು. ಕುರ್ಚಿ ಕದನದಲ್ಲಿ ದಾಳವನ್ನ ಉರುಳಿಸಿದ್ರ ವಾಲ್ಮೀಕಿ ನಾಯಕರು. ಯಾಕಂದ್ರೆ ಈ ಕಡೆಗೆ ಸಿಎಂ ನೇತೃತ್ವದಲ್ಲಿ ಫಿರೋಜ್ ಸೇಠ್ ಅವ್ರ ಮನೆಯಲ್ಲಿ ಊಟ ತಿಂದರು ಕೆಲವರು, ಈ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೆಲವರು ಸೇರಿದರು. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀತು. ಶಾಸಕರಾದ ಕಂಪ್ಲಿ ಗಣೇಶ್, ಚಳ್ಳಕೆರೆ ರಘು, ಬಸನಗೌಡ ತುರ್ವಿಹಾಳ್, ಬಸನಗೌಡ ದದ್ದಲ್ ಭಾಗಿಯಾದರು. ವಾಲ್ಮೀಕಿ ಜಾತ್ರೆ ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಸೇರಿದ್ದೀವಿ ಕಣ್ರಿ, ಇನ್ನೇನಿಲ್ಲ. ಇದು ಸಮಾಜದ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಳೋಕೆ ಸೇರಿರುವ ಮೀಟಿಂಗ್ ಅಷ್ಟೇ, ಬೇರೆ ಬೇರೆ ವ್ಯಾಖ್ಯಾನ ಕೊಡಬೇಡಿ ಅಂತ ಮೊದಲೇ ಡಿಫೆನ್ಸಿವ್ ಗೇಮನ್ನು ರಾಜಕಾರಣಿಗಳು ಆಡ್ದಂಗೆ ಕಾಣಿಸ್ತಾ ಇತ್ತು. ಸಭೆಯಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಪುರಿ ಸ್ವಾಮೀಜಿಗಳು ಕೂಡ ಪಾಲ್ಗೊಂಡ್ರು. ಊಟ ಮಾಡ್ಬೇಡ್ರಿ, ಎಲ್ಲರೂ ಕಾಲಿ ಹೋಗ್ಬೇಡ್ರಿ. ನಾನು ಊಟ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನ ಸಂದರ್ಭದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಮತ್ತು ಜೊತೆಗೆ ಬರುವಂಥ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಸೊ ಈ ಸಾರಿ ಅದನ್ನೇ ನಮ್ಮ ಬಸನಗೌಡ ದದ್ದಲ್ ಅವರು ಮುಂದಿನ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲಿ ಜಾತ್ರೆ ನಡೀತದೆ. ಮತ್ತು ವಿಶೇಷ ನಮ್ಮ ಬೇರೆ ಬೇರೆ ಸಮಸ್ಯೆಗಳು ರೂಟೀನಾಗಿ ಇದ್ದೇ ಇರ್ತವೆ. ಅವ್ರು ಚರ್ಚೆ ಮಾಡಿ ಯಾರಿಗೆ ಅದನ್ನು ಯಾರ ಮುಖಾಂತರ ಪರಿಹಾರ ಮಾಡಿಕೊಡ್ಬೇಕಂತ ಒಂದು ಸಭೆ ಅಷ್ಟೆ. ಸರ್, ಇವತ್ತು ಸಿಎಂ ಅವರು ಫಿರೋಜ್ ಸೇಠ್ ಮನೆಯವರು ಡಿನ್ನರ್ಗೆ ಹೋಗಿದ್ದಾರೆ ಸರ್. ನಾವು ಹೊಂಟಿದ್ವಿ, ನಾವು ಅಲ್ಲಿಗೆ ಹೊಂಟಿವಿ. ಈಗ ಹೇಳಿ ಮತ್ತೇನು ಬೇರೆ ಇದ್ದಾರೆ ಸರ್? ಏನಿಲ್ಲ, ನಾಳೆ ಕಬ್ಬು ಬೆಳೆಗಾರರ ಬೃಹತ್ ಪ್ರತಿಭಟನೆ ಇದೆ, ಮಾಡ್ತಾರಲ್ಲ. ನಾಳೆ ಅವ್ರಿಗೆ ಸಮಯ ಕೊಟ್ಟಿದ್ದಾರೆ ಜಿಲ್ಲಾಡಳಿತ, ನಾಳೆ ಅವರು ಪ್ರತಿಭಟನೆ ಮಾಡ್ತಾರೆ. ಸಂಬಂಧಪಟ್ಟ ಇಲಾಖೆ ಅವರು ಸಚಿವರು ಅವ್ರನ್ನ ಹೋಗಿ ಅವ್ರ ಜೊತೆ ಮಾತಾಡಿ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ. ಅದಕ್ಕೆ ಸರಿಯಾದಿಂದ ಸರ್ಕಾರದಿಂದ ಪರಿಹಾರ ಮಾಡೋಂಥ ಪ್ರಯತ್ನ ಮಾಡ್ತಾರೆ. ಸರ್, ಜಿಲ್ಲೆ ವಿಭಜನೆ ಅದು ಮಾಡಬೇಕು. ಅದು ನಾವು ಕೂಡ ಹೇಳಿದ್ದೀವಿ ಸಿ ಎಮ್ ಅವ್ರಿಗೆ.
ಸೊ ಆದಷ್ಟು ಬೇಗ ಶಾಸಕರನ್ನ ಸಭೆ ಕರೆದು ಇತ್ಯರ್ಥ ಮಾಡೋದು ಅಂತ ಹೇಳಿದ್ದಾರೆ. ಎಲ್ಲ ಇವತ್ತು ಬೈಲಂಗಲ್ ಅವ್ರು ಬಂದಿದ್ದರು, ಅತನಿ ಇದೆ, ಗೋಕಾಕ್ ಇದೆ, ಚಿಕ್ಕೋಡಿ ಇದೆ. ನೋಡೋಣ, ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡ್ತಾರೆ. ನಾಳೆ ಲಕ್ಷ್ಮಣ್ ಸವದಿ ಅವರು ಸರ್ ಸಿಎಂ ಅವ್ರ ಜೊತೆ ಚರ್ಚೆ ಮಾಡಬೇಕಂತ ಅತಿಥಿ ಜಿಲ್ಲಾ ಸಂಬಂಧ ಚರ್ಚೆ ಮಾಡ್ತಾರೆ. ಹೇಳಿದ್ರಲ್ಲ, ಅದೇ ಎಲ್ಲ ಹೇಳಿದಿಲ್ಲ, ಎಲ್ಲರೂ ಬೇಡಿಕೆ ಇದೆ, ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡ್ತಾರೆ.